ಎಲ್ಲರಿಗೂ ಕ್ರ್ಯಾಕ್ ಎಸ್ ಎಕ್ಸಾಮ್ ಮ್ಯಾಟಸಿಸ್ ಕನ್ನಡ ಜಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸೊ ನಿನ್ನೆ ವಿಡಿಯೋ ಯಾರ್ಯಾರು ನೋಡಿಲ್ಲ ಹೋಗಿ ಕ್ಲಾಸ್ ನೋಡಿ. ಸೊ ಪಾರ್ಟ್ 1 ಪಂಚವಾರ್ಷಿಕಗಳ ಬಗ್ಗೆ ಕ್ಲಾಸ್ ತೊಗೊಂಡಿದ್ದೀನಿ. ಸೊ ಇದು ಪಾರ್ಟ್ 1ನಲ್ಲಿ 50 ಪ್ರಶ್ನೋತ್ತರಗಳು. ಸೊ ಇಲ್ಲಿ ಪಾರ್ಟ್ 2ನಲ್ಲಿ 50 ಪ್ರಶ್ನೋತ್ತರಗಳ ಬಗ್ಗೆ ಕ್ಲಾಸ್ ತೊಗೋತೀನಿ. ಸೊ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಅದರಿಂದ ನಮ್ಮ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ. ನಾನು ಇದೇ ರೀತಿ ಡೈಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಕ್ಲಾಸ್ ತರ್ತೀನಿ. ಸೊ ಮಿಸ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಪ್ರಶ್ನೆ 51, 6ನೇ ಪಂಚವಾರ್ಷಿಕ ಯೋಜನೆ ಅವಧಿ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ 1980ರಿಂದ 1985. ಪ್ರಶ್ನೆ 52, 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಆದ್ಯತೆ ನೀಡಲಾಯಿತು? ಇದಕ್ಕೆ ಸರಿಯಾದ ಉತ್ತರ ತೀವ್ರ ಕೈಗಾರೀಕರಣ, ಉದ್ಯೋಗ ಮಟ್ಟದ ಹೆಚ್ಚಳ, ಬಡತನ ಕಡಿಮೆಗೊಳಿಸುವುದು ಮತ್ತು ತಂತ್ರಜ್ಞಾನ ಸ್ವಾವಲಂಬನೆ. ಪ್ರಶ್ನೆ 53, 6ನೇ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ 1980 ಜನವರಿ 1ರಂದು ಎಷ್ಟು ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಲಾಯಿತು? ಇದಕ್ಕೆ ಸರಿಯಾದ ಉತ್ತರ 6 ಬ್ಯಾಂಕ್ಗಳು. ಪ್ರಶ್ನೆ 54, 1982 ಏಪ್ರಿಲ್ 15ರಂದು ಆಮದು ಮತ್ತು ರಫ್ತು ಬ್ಯಾಂಕನ್ನು ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಸ್ಥಾಪಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ 6ನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 55, 1982 ಜುಲೈ 12ರಂದು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕನ್ನು ಅಂದರೆ ನಬಾರ್ಡ್ ಬ್ಯಾಂಕ್ ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಸ್ಥಾಪಿಸಲಾಯಿತು? ಇದು ಸರಿಯಾದ ಉತ್ತರ 6ನೇ ಪಂಚವಾರ್ಷಿಕ ಯೋಜನೆ. ಆಮದು ಮತ್ತು ರಫ್ತು ಬ್ಯಾಂಕ್ ಅಂದರೆ ಯಾವುದಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. PDF ಬೇಕಾದಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂಥ PDF ಲಭ್ಯವಿದೆ. ಮತ್ತು ಪ್ರಿವಿಯಸ್ ಇಯರ್ ಕ್ವಶನ್ಸ್, ಕರೆಂಟ್ ಅಫೇರ್ಸ್, ಆಲ್ ಟೈಪ್ಸ್ ಆಫ್ PDF ಕೂಡ ಲಭ್ಯ ಇದೆ. ಸೊ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು PDFನ ಪಡ್ಕೋಬಹುದು. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 56, ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ 1983ರಲ್ಲಿ ಭೂರಹಿತ ಕೃಷಿ ಕಾರ್ಮಿಕರ ಉದ್ಯೋಗ ಖಾತರಿ ಯೋಜನೆಯನ್ನು ಜಾರಿಗೊಳಿಸಲಾಯಿತು? ಸರಿಯಾದ ಉತ್ತರ 6ನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 57, 6ನೇ ಪಂಚವಾರ್ಷಿಕ ಯೋಜನೆಯ GDP ಗುರಿ ಏನಾಗಿತ್ತು? ಸರಿಯಾದ ಉತ್ತರ 5.2%. ಸೊ ಸಾಧಿಸಿದ್ದು 5.3%. ಪ್ರಶ್ನೆ 58, 7ನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಎಷ್ಟು? ಸರಿಯಾದ ಉತ್ತರ 1985ರಿಂದ 1990. ಪ್ರಶ್ನೆ 59, 7ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಆಹಾರ, ಉದ್ಯೋಗ ಮತ್ತು ಉತ್ಪಾದನೆ. ಪ್ರಶ್ನೆ 60, 7ನೇ ಪಂಚವಾರ್ಷಿಕ ಯೋಜನೆಯ ಉದ್ದೇಶ ಏನಾಗಿತ್ತು? ಇದಕ್ಕೆ ಸರಿಯಾದ ಉತ್ತರ ಆರ್ಥಿಕ ಅಭಿವೃದ್ಧಿ, ಆಧುನಿಕ ತಂತ್ರಜ್ಞಾನ ಬಳಕೆ, ಸಾಮಾಜಿಕ ನ್ಯಾಯ. ನೆಕ್ಸ್ಟ್ ಪ್ರಶ್ನೆ 61, 7ನೇ ಪಂಚವಾರ್ಷಿಕ ಯೋಜನೆಯ GDP ಗುರಿ ಏನಾಗಿತ್ತು? ಇದು ಸರಿಯಾದ ಉತ್ತರ 5%. ಪ್ರಶ್ನೆ 62, ಉದ್ಯೋಗ ನಿರ್ಮಾಣಕ್ಕಾಗಿ 1989ರಲ್ಲಿ ಜವಾಹರ್ ರೋಜ್ಗಾರ್ ಯೋಜನೆ ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಜಾರಿಗೆ ತರಲಾಯಿತು? ಇದು ಸರಿಯಾದ ಉತ್ತರ 7ನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 63, 1988-89ರಲ್ಲಿ ದಶಲಕ್ಷ ಬಾವಿ ಯೋಜನೆಯನ್ನು ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೊಳಿಸಲಾಯಿತು? ಇದು ಸರಿಯಾದ ಉತ್ತರ 7ನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 64, 8ನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಎಷ್ಟು? ಇದು ಸರಿಯಾದ ಉತ್ತರ 1992ರಿಂದ 1997. ಪ್ರಶ್ನೆ 65, 8ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಆದ್ಯತೆ ನೀಡಲಾಯಿತು? ಸರಿಯಾದ ಉತ್ತರ ಉದ್ಯೋಗ ನಿರ್ಮಾಣದೊಂದಿಗೆ ಮಾನವ ಸಂಪನ್ಮೂಲ ಅಭಿವೃದ್ಧಿ. ಸ್ನೇಹಿತರೆ, ಹಿಂದಿನ ಕ್ಲಾಸ್ಗಳು ನಡೆದ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಹೋಗಿ ವಿಡಿಯೋ ನೋಡಿ. ಪ್ರಶ್ನೆ 66, ಶೇಬಿಯನ್ನು 1988ರಲ್ಲಿ ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಸ್ಥಾಪಿಸಲಾಯಿತು? ಇದು ಸರಿಯಾದ ಉತ್ತರ 7ನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 67, ಶೇಬಿಯನ್ನು 1988ರಲ್ಲಿ ಸ್ಥಾಪನೆಯಾಯಿತು. ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ 1992ರಲ್ಲಿ ಶಾಸನಾತ್ಮಕ ಸ್ಥಾನಮಾನವನ್ನು ನೀಡಲಾಯಿತು? ಇದು ಸರಿಯಾದ ಉತ್ತರ 8ನೇ ಪಂಚವಾರ್ಷಿಕ ಯೋಜನೆ. ಸೊ ಸ್ಥಾಪನೆ ಆಗಿದ್ದು 7ನೇ ಪಂಚವಾರ್ಷಿಕ ಯೋಜನೆ. ಸೊ ಶಾಸನಾತ್ಮಕ ಸ್ಥಾನಮಾನ ನೀಡಿದ್ದು 8ನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ಪ್ರಶ್ನೆ 68, 8ನೇ ಪಂಚವಾರ್ಷಿಕ ಯೋಜನೆ GDP ಗುರಿ ಏನಾಗಿತ್ತು? ಇದು ಸರಿಯಾದ ಉತ್ತರ 5.6%. ಸೊ ಸಾಧಿಸಿದ್ದು 6.7%. ಪ್ರಶ್ನೆ 69, ಜೂನ್ 1, 1995ರಲ್ಲಿ ಭಾರತವು ವಿಶ್ವ ವ್ಯಾಪಾರ ಸಂಘಟನೆ ಸದಸ್ಯತ್ವ ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಪಡೆಯಿತು? ಸೊ ಇದು ಸರಿಯಾದ ಉತ್ತರ 8ನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 70, ಯಾವ ಪಂಚವಾರ್ಷಿಕ ಯೋಜನೆಯನ್ನು ರಾವ್ ಮತ್ತು ಮನಮೋಹನ್ ಮಾದರಿಯ ಆರ್ಥಿಕ ಅಭಿವೃದ್ಧಿ ಎಂದು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ 8ನೇ ಪಂಚವಾರ್ಷಿಕ ಯೋಜನೆ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 71, 9ನೇ ಪಂಚವಾರ್ಷಿಕ ಯೋಜನೆ ಅವಧಿ ಎಷ್ಟು? ಇದು ಸರಿಯಾದ ಉತ್ತರ 1997ರಿಂದ 2002. ಪ್ರಶ್ನೆ 72, 9ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಆದ್ಯತೆ ನೀಡಲಾಯಿತು?
ಇದು ಸರಿಯಾದ ಉತ್ತರ ಪ್ರಗತಿಯೊಂದಿಗೆ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ. ಪ್ರಶ್ನೆ 73 ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯನ್ನು 2000ರಲ್ಲಿ ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಜಾರಿಗೆ ತರಲಾಯಿತು? ಇದು ಸರಿಯಾದ ಉತ್ತರ 9ನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 74 ಅಂತ್ಯೋದಯ ಅನ್ನ ಯೋಜನೆ 2000ರಲ್ಲಿ ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಜಾರಿಗೆ ತರಲಾಯಿತು? ಇದು ಸರಿಯಾದ ಉತ್ತರ 9ನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 75 ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆಯನ್ನು ಕೂಲಿ ಆಧಾರಿತ ಕಾರ್ಯಕ್ರಮವಾಗಿ 2000 ಸೆಪ್ಟೆಂಬರ್ 25ರಂದು ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಜಾರಿಗೆ ತರಲಾಯಿತು? ಇದು ಸರಿಯಾದ ಉತ್ತರ 9ನೇ ಪಂಚವಾರ್ಷಿಕ ಯೋಜನೆ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 76 ಪ್ರಾಥಮಿಕ ಶಿಕ್ಷಣವನ್ನು ಸಾರ್ವತ್ರಿಕರಣಗೊಳಿಸುವ ಉದ್ದೇಶದಿಂದ 2001ರಲ್ಲಿ ಸರ್ವ ಶಿಕ್ಷಣ ಅಭಿಯಾನವನ್ನು ಪ್ರಾರಂಭಿಸಲಾಯಿತು. ಸೊ ಇದು ಸರಿಯಾದ ಉತ್ತರ 9ನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 77 9ನೇ ಪಂಚವಾರ್ಷಿಕ ಯೋಜನೆಯ GDP ಗುರಿ ಏನಾಗಿತ್ತು? ಇದಕ್ಕೆ ಸರಿಯಾದ ಉತ್ತರ 6.5%. ಸೊ ಸಾಧಿಸಿದ್ದು 5.4 ಅಥವಾ 5.5. ಪ್ರಶ್ನೆ 78 1999 ಏಪ್ರಿಲ್ 1ರಂದು ಸ್ವರ್ಣ ಜಯಂತಿ ಗ್ರಾಮ ಸ್ವರಾಜ್ಗಾರ ಯೋಜನೆಯನ್ನು ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಜಾರಿಗೆ ತರಲಾಯಿತು? ಇದಕ್ಕೆ ಸರಿಯಾದ ಉತ್ತರ 9ನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 79 10ನೇ ಪಂಚವಾರ್ಷಿಕ ಯೋಜನೆ ಅವಧಿ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ 2002ರಿಂದ 2007. ಪ್ರಶ್ನೆ 80 10ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಆದ್ಯತೆ ನೀಡಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಸಮಗ್ರ ಮತ್ತು ತೀವ್ರಗತಿಯ ಬೆಳವಣಿಗೆ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 81 10ನೇ ಪಂಚವಾರ್ಷಿಕ ಯೋಜನೆಯ GDP ಗುರಿ ಏನಾಗಿತ್ತು? ಇದಕ್ಕೆ ಸರಿಯಾದ ಉತ್ತರ 8%. ಸಾಧಿಸಿದ್ದು 7.7%. ಪ್ರಶ್ನೆ 82 2004ರಲ್ಲಿ ರಾಷ್ಟ್ರೀಯ ಕೂಲಿಗಾಗಿ ಕಾಳು ಯೋಜನೆ ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಜಾರಿಗೆ ತರಲಾಯಿತು? ಇದು ಸರಿಯಾದ ಉತ್ತರ 10ನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 83 2005ರಲ್ಲಿ ಭಾರತ್ ನಿರ್ಮಾಣ ಯೋಜನೆಯನ್ನು ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಜಾರಿಗೆ ತರಲಾಯಿತು? ಇದು ಸರಿಯಾದ ಉತ್ತರ 10ನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 84 ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ಫೆಬ್ರವರಿ 2, 2006ರಲ್ಲಿ ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಜಾರಿಗೆ ತರಲಾಯಿತು? ಇದು ಸರಿಯಾದ ಉತ್ತರ 10ನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 85 11ನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಎಷ್ಟು? ಇದು ಸರಿಯಾದ ಉತ್ತರ 2007ರಿಂದ 2012. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 86 11ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಆದ್ಯತೆ ನೀಡಲಾಯಿತು? ಸರಿಯಾದ ಉತ್ತರ ವೇಗವಾದ ಮತ್ತು ಎಲ್ಲರನ್ನು ಒಳಗೊಂಡ ಅಭಿವೃದ್ಧಿ, ಫಾಸ್ಟರ್ ಆ್ಯಂಡ್ ಮೋರ್ ಇನ್ಕ್ಲೂಸಿವ್ ಗ್ರೋತ್. ಪ್ರಶ್ನೆ 87 11ನೇ ಪಂಚವಾರ್ಷಿಕ ಯೋಜನೆಯ GDP ಗುರಿ ಏನಾಗಿತ್ತು? ಇದು ಸರಿಯಾದ ಉತ್ತರ 9%. ಸಾಧಿಸಿದ್ದು 7.9%. ಪ್ರಶ್ನೆ 88 12ನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಎಷ್ಟು? ಇದು ಸರಿಯಾದ ಉತ್ತರ 2012ರಿಂದ 2017. ಪ್ರಶ್ನೆ 89 12ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಆದ್ಯತೆ ನೀಡಲಾಯಿತು? ಇದು ಸರಿಯಾದ ಉತ್ತರ ವೇಗವಾದ, ಸುಸ್ಥಿರ ಮತ್ತು ಹೆಚ್ಚು ಅಂತರ್ಗತ ಬೆಳವಣಿಗೆ. ಪ್ರಶ್ನೆ 90 12ನೇ ಪಂಚವಾರ್ಷಿಕ ಯೋಜನೆಯ ಉದ್ದೇಶವೇನಾಗಿತ್ತು? ಇದು ಸರಿಯಾದ ಉತ್ತರ ಬೆಳವಣಿಗೆ ದರವನ್ನು ಸಾಧಿಸುವುದು ಮತ್ತು ಬಡತನವನ್ನು ಕಡಿಮೆ ಮಾಡುವುದು. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 91 12ನೇ ಪಂಚವಾರ್ಷಿಕ ಯೋಜನೆಯ GDP ಗುರಿ ಏನಾಗಿತ್ತು? ಇದು ಸರಿಯಾದ ಉತ್ತರ 8.2%. ಪ್ರಶ್ನೆ 92 12ನೇ ಪಂಚವಾರ್ಷಿಕ ಯೋಜನೆಯನ್ನು 2017ಕ್ಕಿಂತ ಮೊದಲೇ ಕೊನೆಗೊಳಿಸಲು ಕಾರಣವೇನು? ಸರಿಯಾದ ಉತ್ತರ 2015ರಲ್ಲಿ ಯೋಜನಾ ಆಯೋಗವನ್ನು ವಿಸರ್ಜಿಸಿ ನೀತಿ ಆಯೋಗವನ್ನು ಸ್ಥಾಪಿಸಿದ ಕಾರಣ. ಪ್ರಶ್ನೆ 93 ಅಬ್ದುಲ್ ಕಲಾಂ ಅವರ ಕನಸಿನ ಯೋಜನೆಯಾದ ಪೂರ್ ಯೋಜನೆ 2004ರಲ್ಲಿ ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಜಾರಿಗೆ ತರಲಾಯಿತು? ಇದು ಸರಿಯಾದ ಉತ್ತರ 10ನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 94 IMR ಅಂದರೆ ಶಿಶು ಮರಣ ದರ 1000ಕ್ಕೆ 48ಕ್ಕೆ ಇಳಿಸುವುದು ಯಾವ ಪಂಚವಾರ್ಷಿಕ ಯೋಜನೆಯ ಉದ್ದೇಶವಾಗಿತ್ತು? ಇದು ಸರಿಯಾದ ಉತ್ತರ 10ನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 95 MMR ಅಂದರೆ ತಾಯ್ತನದ ಮರಣ ದರ 1000ಕ್ಕೆ 2ಕ್ಕೆ ಇಳಿಸುವುದು ಯಾವ ಪಂಚವಾರ್ಷಿಕ ಯೋಜನೆಯ ಉದ್ದೇಶವಾಗಿತ್ತು? ಇದು ಸರಿಯಾದ ಉತ್ತರ 10ನೇ ಪಂಚವಾರ್ಷಿಕ ಯೋಜನೆ. ನೆಕ್ಸ್ಟ್ ಸ್ನೇಹಿತರೆ, ನಿನ್ನೆ ಮಾಡಿದ ಕ್ಲಾಸ್ನಲ್ಲಿ 4 ವರ್ಷಗಳ ಕಾಲ ನಡೆದ ಪಂಚವಾರ್ಷಿಕ ಯೋಜನೆ ಯಾವುದಂತ ಹೇಳಿ ಕೇಳಿದೆ. ಸೊ ಯಾರೂ ಕಮೆಂಟ್ ಮಾಡಿಲ್ಲ. ಸೊ ನಿಮಗೆ ಯಾವ್ದು ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಡೈಲಿ ಕ್ಲಾಸಸ್ ನಡೆಯೋದು ನಿಮ್ಮ ನೋಟಿಫಿಕೇಷನ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಪ್ರಶ್ನೆ 96 50 ಮಿಲಿಯನ್ ಹೆಚ್ಚುವರಿಯಾಗಿ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವುದು ಯಾವ ಪಂಚವಾರ್ಷಿಕ ಯೋಜನೆ ಗುರಿಯಾಗಿತ್ತು? ಸರಿಯಾದ ಉತ್ತರ 12ನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 97 10% ಬಡತನ ಪ್ರಮಾಣ ಕಡಿಮೆ ಮಾಡುವುದು ಯಾವ ಪಂಚವಾರ್ಷಿಕ ಯೋಜನೆ ಗುರಿಯಾಗಿತ್ತು? ಸರಿಯಾದ ಉತ್ತರ 12ನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 98
90% ಕುಟುಂಬಗಳು ಬ್ಯಾಂಕ್ ಖಾತೆಯನ್ನು ಹೊಂದುವಂತೆ ಮಾಡುವುದು ಯಾವ ಪಂಚವಾರ್ಷಿಕ ಯೋಜನೆ ಗುರಿಯಾಗಿತ್ತು? ಇದಕ್ಕೆ ಸರಿಯಾದ ಉತ್ತರ 12ನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 99. ಯಾವ ಅವಧಿಯನ್ನು ಯೋಜನಾ ರಜೆ ಎನ್ನಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ 1966. ಪ್ರಶ್ನೆ 100. 1969ರಲ್ಲಿ ಲೀಡ್ ಬ್ಯಾಂಕ್ ಸ್ಕೀಮ್ ಅನ್ನು ಜಾರಿಗೆ ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಜಾರಿಗೆ ತರಲಾಯಿತು? ಸರಿಯಾದ ಉತ್ತರ 4ನೇ ಪಂಚವಾರ್ಷಿಕ ಯೋಜನೆ. ಸ್ನೇಹಿತರೆ, ಇಲ್ಲಿಗೆ ಪಂಚವಾರ್ಷಿಕಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಒಂದು ಕ್ವಶನ್ಸ್ ಕೂಡ ಬಿಟ್ಟಿಲ್ಲ. ಸೊ ಯಾವುದಾದ್ರೂ ಮಿಸ್ ಆಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.